ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನಪ್ಪ ಇವರು ಗುಲಾಬ್ ಜಾಮೂನ್ನ ತೋರಿಸ್ಕೊಡ್ತಾ ಇದ್ದಾರೆ ಅನ್ಕೋತಿದ್ದೀರಾ? ಸೊ ಎಲ್ಲರಿಗೂ ಏನಾಗುತ್ತೆ, ಗುಲಾಬ್ ಜಾಮೂನ್ ಅಂದರೆ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಒಳಗಡೆ ಗಟ್ಟಿ ಆಗುತ್ತೆ ಅಥವಾ ಚೆನ್ನಾಗಿ ಅದು ಪಾಕನ ಕುಡಿಯಲ್ಲ. ಸೊ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಟಿಪ್ಸ್ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಆ ಪ್ರಕಾರ ನೀವು ಮಾಡಿದರೆ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಹಾಗಾದರೆ ನಾವು ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾವು ಇಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಸೊ ನಾವು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 500 ಗ್ರಾಮ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಾಕ ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಉಳಿದ್ರೆ ಯಾರೂ ತಿನ್ನಲ್ಲ ಅಂತ. ನೀವು ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳೋದಾದರೆ ಒಂದು 750 ಗ್ರಾಮ್ನ ನೀವು ಇಲ್ಲಿ ಸಕ್ಕರೆನ ಉಪಯೋಗಿಸ್ಬೇಕಾಗತ್ತೆ. ಈಗ ಇದಕ್ಕೆ ಏನು ಮಾಡಬೇಕು, ಸಕ್ಕರೆ ಮುಳುಗಬೇಕು ಅಷ್ಟನ್ನೇ ನಾವು ಇಲ್ಲಿ ನೀರು ಹಾಕಬೇಕು. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡಿ, ಅಂದರೆ ಬೇಗನೆ ನೀವು ಜಾಮೂನ್ನ ಮಾಡ್ಕೋಬೋದು. ಇಲ್ಲಾಂದರೆ ಸಕ್ಕರೆ ಪಾಕ ಮಾಡೋದು ತುಂಬ ಲೇಟ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ನಾವು ಸಕ್ಕರೆ ಕರಗುವವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇದು ಈಗ ಸಕ್ಕರೆ ಕರಗಿದೆ. ಈಗೇನು ಮಾಡೋಣ, ಇದಕ್ಕೆ ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನಮ್ಮದು 2 ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎಲ್ಲಿವರೆಗೂ ಅಂದರೆ ಆ ಕೈಯಿಂದ ಆ ಪಾಕನ ಮುಟ್ಟಿದಾಗ ಅಂಟಂಟಾಗಬೇಕು. ತುಂಬ ಒಂದೆಳೆ ಪಾಕನೂ ಅಲ್ಲ, ಸ್ವಲ್ಪ ಕೈಗೆ ಹೀಗೆ ಅಂಟಂಟಾಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ಬೇಕಾಗತ್ತೆ. ಸೊ ನೋಡಿ, ಈಗ ನಾನು ಕುದಿಸಿದ್ದೀನಿ. ಸೊ ಈ ಥರ ಆದರೆ ಸಾಕು. ಈಗ ಇದು ಸರಿಯಾದ ಹದಕ್ಕೆ ಈಗ ಇದು ಕುದ್ದಿದೆ. ಈಗೇನು ಮಾಡೋಣ, ನಾವಿದಕ್ಕೆ ನೀವು ಬೇಕಂದರೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋಗ್ಬೋದು. ನಾನಿಲ್ಲಿ ರೋಸ್ ಎಸೆನ್ಸ್ ಬರುತ್ತಲ್ಲ, ಅದನ್ನು ನಾನಿಲ್ಲಿ ಅರ್ಧ ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಕಲಸಿದ ಮೇಲೆ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ನಾವಿದನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ. ಈಗ ಇದನ್ನು ಮುಚ್ಚಿಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಈ ಕಡೆ ಒಂದು ಬೌಲ್ಗೆ ನಾನಿಲ್ಲಿ ಜಾಮೂನ್ ಮಿಕ್ಸ್ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 175 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಕೈಯಿಂದ ಸ್ವಲ್ಪ ಗಂಟುಗಳೇನಿರುತ್ತಲ್ಲ ಅದನ್ನೆಲ್ಲ ಒಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಈಗ ಕಲಸಿದ್ದಾಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ನಾವು ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಇಲ್ಲಿ ಟಿಪ್ಸ್ ಏನಂದರೆ, ಈಗ ನೀವು ಕಲಿಸ್ತಾ ಇರ್ತೀರಲ್ವ, ಇದನ್ನು ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಹಾಗೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನಾವು ಏನಿದು ಮಿಕ್ಸ್ ಇರುತ್ತಲ್ಲ ಅದನ್ನು ಒಂದು ಕಡೆ ಮಾಡ್ಕೋಬೇಕು ಅಷ್ಟೇ. ನೀವು ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಜಾಮೂನು ಉಬ್ಬೋದೂ ಇಲ್ಲ ಮತ್ತು ಒಳಗಡೆ ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಆ ಹಿಟ್ಟನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಕಲಿಸ್ಕೊಂಡು ಹಾಗೆ ಮೇಲಿಂದ ಮೇಲೆ ಕಲಿಸ್ಬೇಕಷ್ಟೇ. ಸೊ ತುಂಬ ಒತ್ತಿ ಒತ್ತಿ ಕಲಸೋಕೆ ಹೋಗಬೇಡಿ. ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಕೈಗೆ ಹಾಕ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಸುಮ್ಮನೆ ಹಾಗೆ ಅದನ್ನು ಸವರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದಾಗಿದೆ. ಈ ಹದಕ್ಕೆ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಸೊ ನಾವೀಗ ಏನು ಮಾಡೋಣ, ಈಗ ಹಿಟ್ಟು ಕಲಸಿದ ಮೇಲೆ ಈಗ ನಾವು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಅದನ್ನು ನೆನೆಯೋಕೆ ಬಿಡೋಣ. ಒಂದು 5 ನಿಮಿಷ ನೆನೆದ್ರೆ ಸಾಕು. ಈ ಕಡೆ ನಾವು ಒಲೆ ಮೇಲೆ ಎಣ್ಣೆನ ಕಾಯೋಕೆ ಇಟ್ಕೊಳ್ಳೋಣ. ಸೊ ಈಗ ನಾವು ಹಿಟ್ಟು ಕಲಸಿಟ್ಟು ಒಂದು 5 ನಿಮಿಷ ಆಗಿದೆ ಈಗ. ಸೊ ನಾವೇನು ಮಾಡೋಣ, 5 ನಿಮಿಷ ಅಷ್ಟೇ, ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಸೊ ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ. ತುಪ್ಪ ಹಚ್ಕೊಂಡ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಅದರದ್ದು ಉಂಡೆ ಮಾಡ್ಕೋತಾ ಹೋಗಬೇಕು. ತುಂಬ ನಿಮಗೆ ಸೈಜು ನಿಮ್ಗೆ ಯಾವ ಸೈಜದ್ದು ಬೇಕೋ ಆ ಸೈಜದ್ದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ, ಈ ಸೈಜದ್ದು ಇಲ್ಲಿ ಉಂಡೆನ ಮಾಡ್ಕೋತಾ ಇದ್ದೀನಿ. ಸೊ ಏನು ಮಾಡ್ಕೊಳ್ಳೋಣ, ಈಗ ಈ ರೀತಿ ಉಂಡೆನ ಮಾಡ್ಕೋತಾ ಹೋಗೋಣ. ಕೈಯಿಂದ ಸ್ವಲ್ಪ ತುಪ್ಪ ಹಚ್ಕೊಂಡಿರ್ತೀವಲ್ವ, ಸೊ ಕೈಯಿಂದ ಈ ರೀತಿ ಚೆನ್ನಾಗಿ ಅದನ್ನು ಯಾವುದು ಕ್ರ್ಯಾಕ್ ಬರಲಾರ್ದೇ ಹಾಗೆ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಒತ್ತಿ ಅದನ್ನು
ಇದನ್ನು ಮಾಡಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಮೇಲಿಂದನೇ ಹೀಗೆ ಅದನ್ನು ಚೆನ್ನಾಗಿ ನೀವು ರೌಂಡ್ ಮಾಡ್ಕೊಳ್ಳಿ. ಆ ಬಾಲ್ ಮೇಲ್ಗಡೆ ಕ್ರ್ಯಾಕ್ ಬರಬಾರ್ದು, ಆ ರೀತಿಯಾಗಿ ನೀವು ಅದನ್ನು ಬಾಲ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನಾನು ಈಗ ಒಂದೊಂದಾಗಿ ಬಾಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ನೀವು ಆ ಸೈಜಿಗೆ, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ರೆಡಿ ಮಾಡ್ಕೋಬೋದು. ಕ್ರ್ಯಾಕ್ ಬರಬಾರ್ದು, ಅಷ್ಟೇ ನೀವು ನೋಡ್ಕೋಬೇಕು. ಸೊ ಈಗ ಬಾಲ್ಸು ರೆಡಿಯಾಗಿದೆ ನೋಡಿ, ಯಾವುದು ಕ್ರ್ಯಾಕ್ ಬರಲಾರ್ದೇ ಹಾಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಸೊ ನಾವಿದನ್ನು ಎಣ್ಣೆಯಲ್ಲಿ ಒಂದೊಂದಾಗೆ ಹಾಕೋತಾ ಹೋಗೋಣ. ಸೊ ನಾವಿದನ್ನು ಸಣ್ಣ ಉರಿಯಲ್ಲಿ ಇದನ್ನು ನಾವು ಕರ್ಕೋಬೇಕಾಗತ್ತೆ. ಒಮ್ಮೆಲೇ ತುಂಬಾ ಹಾಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬಾಣಲೆಯಲ್ಲಿ ಎಷ್ಟು ನೀವು ಹಿಡಿಯುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ. ತುಂಬ ಅದು ಕೈ ಆಡಿಸ್ಲಿಕ್ಕೆ ಬರಲಾರ್ದ ಹಾಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಅದನ್ನು ಹಾಕಿದ ಮೇಲೆ ಒಂದು 2 ರಿಂದ 3 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ, ಅಂದರೆ ತಾನೇ ಮೇಲ್ಗಡೆ ಬರುತ್ತೆ. ಅದಾದಮೇಲೆ ನೀವು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಕರ್ಕೋಬೇಕಾಗತ್ತೆ. ಕಂದು ಬಣ್ಣ ಬರಬೇಕು, ಅಂದರೆ ಹೊಂಬಣ್ಣ ಬರುವವರೆಗೂ ನಾವು ಅದನ್ನು ಚೆನ್ನಾಗಿ ಕರ್ಕೋಬೇಕಾಗತ್ತೆ. ಸೊ ಅದನ್ನು ಸಣ್ಣ ಉರಿಯಲ್ಲಿ ಇಟ್ಟು ನೀವು ಕರ್ಕೊಂಡ್ರೆ ಚೆನ್ನಾಗಿ ಬೆಂದಿರೂ ಇರುತ್ತೆ ಮತ್ತು ಚೆನ್ನಾಗಿ ಕಲರು ಬರುತ್ತೆ. ನೀವು ಜಾಸ್ತಿ ಉರಿಯಲ್ಲಿ ಅದನ್ನು ಕರ್ಕೊಂಡ್ಬಿಟ್ರೆ ಬರೀ ಕಲರ್ ಬರುತ್ತೆ, ಚೆನ್ನಾಗಿ ಒಳಗಡೆ ಎಲ್ಲ ಅದು ಚೆನ್ನಾಗಿ ಬೇಯೋಕ್ಕಾಗಲ್ಲ. ಸೊ ಅದನ್ನು ಸಣ್ಣ ಉರಿಯಲ್ಲೇ ನೀವು ಕರ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ಹೊಂಬಣ್ಣ ಬರೋವರೆಗೂ ನಾನು ಕರ್ಕೊಂಡಿದ್ದೀನಿ. ಈಗ ಅದನ್ನು ಎಣ್ಣೆಯಿಂದ ಹೊರಗೆ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಈ ಕಲರ್ ಬಂದರೆ ಸಾಕು. ಈಗ ನಾನು ಇದನ್ನು ಎಲ್ಲನೂ ತಕ್ಕೊಂಡ್ಬಿಟ್ಟು ಫಸ್ಟು ಒಂದು ಪ್ಲೇಟ್ಗೆ ಹಾಕೋತೀನಿ. ಪ್ಲೇಟಲ್ಲಿ ತೆಗೆದಿದ್ದ ತಕ್ಷಣ 1 ನಿಮಿಷ ಬಿಟ್ಟು ನೀವು ಇದನ್ನು ಪಾಕದಲ್ಲಿ ಹಾಕಿಬಿಡಿ. ಪಾಕ ಮಾತ್ರ ಬಿಸಿ ಬಿಸಿಯಾಗಿರಬೇಕು. ಆವಾಗ ಇದನ್ನು ನೀವು ಇದಕ್ಕೆ ಇವು ಮಾಡ್ಕೊಂಡಿರುವಂಥ ಜಾಮೂನ್ನ ಹಾಕಿ ಆಮೇಲೆ ಅದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಿ. ಆ ಪಾಕದಲ್ಲಿನೇ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ. ಸೊ ನಾನು ಹೇಳಿರುವ ಟಿಪ್ಸ್ನೆಲ್ಲನೂ ನೀವು ಫಾಲೋ ಮಾಡಿದರೆ ನಿಮ್ಮ ಮಾಡೋ ಜಾಮೂನ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಪಾಕ ಬಿಸಿಯಾಗಿರಬೇಕು. ಆಮೇಲೆ ಕರೆದ ತಕ್ಷಣ 1 ನಿಮಿಷ ಬಿಟ್ಟು ನೀವು ಪಾಕದಲ್ಲಿ ಹಾಕಬೇಕು. ಹಿಟ್ಟನ್ನು ತುಂಬ ನಾದಬಾರ್ದು. ಸೊ ಇವೆಲ್ಲ ಟಿಪ್ಸು ನೀವು ಫಾಲೋ ಮಾಡಿದರೆ ವೀಕ್ಷಕರೇ ಜಾಮೂನು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಒಂದು ಜಾಮೂನ್ನ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಪಾಕನ ಹೀರ್ಕೊಂಡಿದೆ ಮತ್ತು ಒಳಗಡೆ ಎಲ್ಲೂ ನಿಮಗೆ ಗಂಟು ಇಲ್ದೇ ಹಾಗೆ ಚೆನ್ನಾಗಿ ಇದರು ಬಂದಿರೋದ್ರಿಂದ ನೀವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದರೆ ನೀವು ಮಾಡೋ ಜಾಮೂನ್ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.